ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗು. ಜೊತೆಗೆ ಒಂದು ಬದನೆಕಾಯಿ ಯೂಸ್ ಮಾಡಿಕೊಂಡು ಎಣ್ಣೆ ಬದನೆಕಾಯಿ ಸಾಂಬಾರು ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಒಂದು ರೆಸಿಪಿ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ನೀವೇನ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡ್ಕೊಂಬಂದಿದ್ರೆ, ಸೊ ಇದೊಂದು ಎಕ್ಸ್ಟ್ರಾ ಏನೋ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಏನು ಇಟ್ಟಿದ್ದೀನಲ್ವ, ಅದು ಪ್ಲಾಂಟರು, ಅದು ಹೊಸದಾಗಿ ತೊಗೊಂಡಿದ್ದು, ಅಂದರೆ ಮೀಶೋಯಿಂದ ನಿನ್ನೆ ಡೆಲಿವರಿ ಬಂತು. ಸೊ ಅದು ಯಾವ ರೀತಿ ಅರೇಂಜ್ ಮಾಡಿಟ್ಟಿದ್ದೀನಿ ಅಂತ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದೆ ಆ್ಯಕ್ಚುಲಿ ಇದನ್ನು ರಿಟರ್ನ್ ಕಳಿಸ್ಬೇಕು ಅಂದ್ಕೊಂಡೆ, ಯಾಕಂದರೆ ತುಂಬಾ ಲೈಟ್ ಗ್ರೀನ್ ಆಯಿತು. ಅದು ಫೋಟೋಸಲ್ಲಿ ಕಾಣಿಸೋಕ್ಕೆ ಡಾರ್ಕ್ ಗ್ರೀನ್ ತುಂಬ ರಿಯಲಿಸ್ಟಿಕ್ ಆಗಿತ್ತು, ಬಟ್ ಇದು ಸ್ವಲ್ಪ ಆರ್ಟಿಫಿಷಿಯಲ್ ಥರ ಕಾಣುತ್ತೆ. ಬಟ್ ದೂರದಿಂದ ನೋಡಿದ್ರೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಸೊ ಇರಲಿ ಅಂತ ಹಂಗೆ ಇಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದೀನೋ ನಿಮ್ಮೆಲ್ಲ ತೋರಿಸ್ಕೊಳ್ತೀನಿ ಇವಾಗ. ಸೊ ಇದೇನಿದೆಯಲ್ಲ ಪ್ಲ್ಯಾಂಟರು, ಇದು ನಾನು ಆಲ್ರೆಡಿ ಮನೇಲಿದ್ದಿದ್ದು ಬ್ಲ್ಯಾಕ್ ಕಲರು. ಬಟ್ ಈ ಪ್ಲ್ಯಾಂಟ್ ಮಾತ್ರ ನಾನು ತರಿಸ್ಕೊಂಡಿದ್ದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್. ಯೂಶ್ವಲಿ ನಾನು ಜಾಸ್ತಿ ರಿಯಲ್ ಪ್ಲ್ಯಾಂಟ್ಸ್ನೇ ಪ್ರಿಫರ್ ಮಾಡ್ತೀನಿ ಮನೆ ಡೆಕೋರೇಷನ್ಗೆ. ಆರ್ಟಿಫಿಷಿಯಲ್ ಎಲ್ಲ ತುಂಬ ಒಂಥರ ಅಷ್ಟು ಇಷ್ಟಪಡಲ್ಲ. ಬಟ್ ಸಮವ್ ಹಿಂಗೆ ನಾನು ಒಂದು ರೀಲ್ ನೋಡಬೇಕಾದ್ರೆ ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ಸು ಒಂದು ರೀಲಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು, ಇದನ್ನು ಮೇಂಟೆನೆನ್ಸು ಈಸಿ ಅಲ್ವಾ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ಸೊ ಅದಕ್ಕೆ ಒಂದು ತರಿಸ್ಕೊಂಡೆ. ಬಟ್ ಈ ಥರ ಒಂದು ಪ್ಲ್ಯಾಂಟರ್ ನಮ್ಮ ಮನೇಲಿ ಆಲ್ರೆಡಿ ಒಂದು ಎಕ್ಸ್ಟ್ರಾ ಇತ್ತು. ಸೊ ಅದರಲ್ಲಿ ಹಿಂಗೆ ಇಟ್ಟರೆ ವೆಯ್ಟ್ ಇರೋದ್ರಿಂದ ಕೆಳಗಡೆ ಬಿದ್ದೋಗ್ತಾಯಿತ್ತು. ಸೊ ಅದಕ್ಕೆ ಇನ್ನೊಂದು ವೆಯ್ಟ್ ಇರೋಂಗೆ ಕಲ್ಲು ಇಲ್ಲಾಂದರೆ ಈ ಥರ ಯಾವುದಾದ್ರೂ ಪಾಟ್ ಇಟ್ಟರೆ ಅದು ವೆಯ್ಟ್ಗೆ ಹಂಗೆ ಕೂತ್ಕೊಳ್ಳುತ್ತೆ, ಆವಾಗ ಕೆಳಗೆ ಬೀಳ್ದಿರ ಕರೆಕ್ಟಾಗಿರುತ್ತೆ. ಸೊ ಈ ರೀತಿ ಅರೇಂಜ್ಮೆಂಟ್ ಮಾಡಿ ಹೆಂಗೂ ಅದು ಮೇಲೆ ಇಡ್ತೀವಲ್ವ, ಸೊ ಅದು ಒಳಗಡೆ ಏನು ಭಾರ ಇಟ್ಟಿದ್ದೀವೋ ಕಾಣಲ್ಲ. ಇವಾಗ ನಾನು ಇದನ್ನು ಈ ಡ್ರೆಸ್ಸಿಂಗ್ ಮಿರರ್ ಇರುತ್ತಲ್ವ, ಈ ಒಂದು ಪ್ಲೇಸಲ್ಲಿ ಸ್ಲ್ಯಾಬ್ಸ್ ಇದೆ, ಅದ್ರ ಮೇಲೆ ಲೈಕ್ ಮೇಲೆ ಇರೋವಂಥ ಸ್ಲ್ಯಾಬ್ ಮೇಲೆ ಇಟ್ಟಿದ್ದೀನಿ. ಸೊ ದಟ್ ಅದು ಕೆಳಗಡೆ ಬಂದಾಗ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ. ಎಸ್ಪೆಷಲಿ ವಿಂಡೋ ಪಕ್ಕನೇ ಇರೋದ್ರಿಂದ ಇನ್ನೂ ಒಂಥರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ, ಅದು ಲೈಟ್ ಗ್ರೀನ್ ಎಲ್ಲ. ಸೊ ನೆಕ್ಸ್ಟು ಮನೆಯದು ಇನ್ನು ರಿಮೈನಿಂಗ್ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಯಾಕಂದರೆ ಮಕ್ಕಳು ಅಲ್ಲಿ ಇಲ್ಲಿ ಅಂದರೆ ಹರಡಾಡಿರ್ತಾರೆ ವಸ್ತುಗಳ್ನ. ಸೊ ಎಲ್ಲ ಮತ್ತೆ ಅದನ್ನೆಲ್ಲ ತೆಗೆದು ಅದ್ರ ಪ್ಲೇಸಿಗೆ ಇಟ್ಟು ನೆಕ್ಸ್ಟ್ ಇವಾಗ ಎಣ್ಣೆ ಬದನೆಕಾಯಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಲಂಚ್ಗೆ. ಸೊ ಇವತ್ತು ಆಫೀಸ್ ಕೆಲಸನೂ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅದರಿಂದ ಸ್ವಲ್ಪ ಸಾಂಬಾರು ಎಲ್ಲ ಮಾಡಿಟ್ಬಿಟ್ರೆ ಆಮೇಲೆ ಪೀಸ್ಫುಲಿ ಕೆಲಸ ಮಾಡ್ಕೋಬೋದು ಅಂತ ಬೆಳಗ್ಗೆನೇ ಲೈಕ್ ಸಾಂಬಾರು ಸಹ ಮಾಡಿಟ್ಬಿಡ್ತಾ ಇದ್ದೀನಿ. ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬದನೆಕಾಯಿ ರೆಸಿಪೀಸ್ ಯೂಶ್ವಲಿ ನನಗೆ ಇಷ್ಟ ಆಗುತ್ತೆ, ಅದರಲ್ಲಿ ಇದು ಒಂದು ರೆಸಿಪಿ. ಸೊ ಇನ್ನೂ ಬದನೆಕಾಯಲ್ಲಿ ತುಂಬ ವೆರೈಟೀಸ್ ಆಫ್ ಕರೀಸ್ ಮಾಡ್ಕೊಳ್ತೀನಿ. ಆಂಧ್ರ ಸ್ಟೈಲ್ ಹುಣಸೆಹಣ್ಣು ರಸ ಮತ್ತು ಕಡಲೆಬೀಜ ಯೂಸ್ ಮಾಡ್ಕೊಳ್ತೀನಿ. ಬಟ್ ಇವತ್ತು ಕರ್ನಾಟಕ ಸ್ಟೈಲು ತೆಂಗಿನಕಾಯಿ ಯೂಸ್ ಮಾಡ್ಕೊಂಡು ಮಾಡೋವಂಥ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಇದಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಕರ್ನಾಟಕ ಸ್ಟೈಲ್ ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿ ಅಂದರೆ ಫ್ರೆಶ್ ಆಗಿ ಅವಾಗೇ ತೆಂಗಿನಕಾಯಿ ಹೊಡೆದು ನೀವು ಮಾಡಿದ್ರೆ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಸಾಂಬಾರು ಟೇಸ್ಟ್ ಬಂದು ತೆಂಗಿನಕಾಯಿ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ಸ್ವಲ್ಪ ಬಲ್ತಿರೋ ಅಂಥ ತೆಂಗಿನಕಾಯಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೆಕ್ಸ್ಟು ಈ ಬದನೆಕಾಯಿ ನಾನೇನು ಮನೆ ಹತ್ರ ಬೆಳೆದಿರೋದ ಅಂತ ಒಂದು ಸಲ ಕೇಳಿದರು, ಬಟ್ ಇಲ್ಲ, ಇದು ಅಂಗಡಿಯಿಂದ ತಂದಿರೋದೆ. ಈ ಥರ ಗ್ರೀನ್ ಕಲರ್ ಬದನೆಕಾಯಿ ಈ ಕಡೆ ಎಲ್ಲ ಸಿಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ನನ್ನ ಫೇವ್ರೇಟು. ಸೊ ಪರ್ಪಲ್ ಕಲರ್ ಒಂದೊಂದು ಟೈಮ್ ಸ್ವಲ್ಪ ಕಹಿ ಬರುತ್ತಲ್ವ, ಆ ಥರ ಆಗಲ್ಲ ಇದು ಕಹಿ ಅನ್ನೋದಿರಲ್ಲ. ಇದು ಬದನೆಕಾಯಿ ತುಂಬಾ ರುಚಿಯಾಗಿರುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಹ ಬೇಕು, ಅದನ್ನು ಎಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಫಸ್ಟು ಮಸಾಲನ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಅದು ಬದನೆಕಾಯಿ ಒಳಗೆ ತುಂಬಿ ಹಾಕ್ಬೋದು. ಇಲ್ಲಾಂದರೆ ಬದನೆಕಾಯಿನ ಫಸ್ಟು ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಮಸಾಲೆ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ನಾನು ಎರಡೂ ಥರ ಮಾಡ್ಕೊಳ್ತೀನಿ ಬೇಸ್ಡ್ ಆನ್ ನನಗೆ ಟೈಮ್ ಇರೋ ಪ್ರಕಾರ. ಒಂದು ವೇಳೆ ನನಗೆ ಟೈಮ್ ಇಲ್ಲ ಅಂದಾಗ ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಳ್ತಾ ಇರ್ತೀನಿ, ಆ ಟೈಮಲ್ಲಿ ನಾನು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ತೀನಿ, ಆ ಥರನೂ ಮಾಡ್ತೀನಿ. ಸೊ ಇವಾಗ ಮಸಾಲೆಗೆ ಲೈಕ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದೊಂದು ಇಡೀ ಆಗೋಷ್ಟು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಸೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಬೆಳ್ಳುಳ್ಳಿ, ಶುಂಠಿ ಅಂದರೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ರೆಡಿ ಮಾಡ್ಕೋಬೇಕು. ಅದು ಆಲ್ರೆಡಿ ಎಲ್ಲ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗೆಲ್ಲ ಏನು ಬಿಡಿಸ್ಕೊಳ್ತಾ ಇಲ್ಲ, ಅದು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಎಣ್ಣೆ ಬದನೆಕಾಯಿ ಸಾರು ಒನ್ ಆಫ್ ದ ಫೇವ್ರೇಟ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಯೂಶ್ವಲಿ ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು ಇವಾಗ ಏನೇನೆಲ್ಲ
ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸೊ ಇಷ್ಟೂ ಹಾಕಿ ಬಾಡಿಸ್ಕೊಂಡು ನೆಕ್ಸ್ಟು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಸೊ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸಿಗೆ ಹಾಕಿ ರುಬ್ಬಿ, ಫಸ್ಟೇ ನಾನು ಆಲ್ರೆಡಿ ಬದನೆಕಾಯಿನ ಈ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೆ, ಆಮೇಲೆ ಈ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಏನಕ್ಕೆ ಮಾಡ್ತಾ ಇದ್ದೀರಾ, ಅನ್ನಕ್ಕಾದರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ. ಸೊ ಮುದ್ದೆಗೆ ಇಲ್ಲಾಂದರೆ ಚಪಾತಿಗೆ ನೀವು ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ ಗ್ರೇವಿ. ಸೊ ಅದು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಎಷ್ಟು ಗ್ರೇವಿ ತೆಳ್ಳಗಿರಬೇಕು ಅನ್ನೋದು. ಸೊ ನಾನು ಮಧ್ಯಾಹ್ನ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ, ಯಾಕಂದರೆ ಅನ್ನಕ್ಕೆ ಮಾಡ್ಕೊಳ್ತೀನಿ. ನೈಟ್ಗೆ ಅದು ಇನ್ನೊಂದು ಸಲ ಕಾಯಿಸಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಮುದ್ದೆಗೆ ಚಪಾತಿಗೆ ಕರೆಕ್ಟಾಗಿ ಅನಿಸುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ಬಿಸಿ ಬಿಸಿ ಅನ್ನ. ಸೊ ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಬಂದಿದೆ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ನೀವು ಬೇಕಾದರೆ ಈ ಎಣ್ಣೆ ಬದನೆಕಾಯಿ ಸಾರಲ್ಲಿ ಒಂದು ಆಲೂಗಡ್ಡೆ ಸಹ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಹಾಕಿದ್ದೀನಿ, ಯಾಕಂದರೆ ನನಗೆ ಪರ್ಸ್ನಲಿ ಈ ಮಸಾಲೆ ಸಾಂಬಾರ್ಸಲ್ಲಿ ಒಂದೊಂದು ಆಲೂಗಡ್ಡೆ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದನ್ನು ನಾನು ಆ ಗ್ರೇವಿಯಲ್ಲಿ ಪ್ರೆಸ್ ಮಾಡಿಕೊಂಡು ತಿಂತೀನಿ. ಅದು ಟೇಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಪ್ರೋಟೀನ್ ಸಹ ಬೇಕಲ್ವಾ ಡೇ ಟು ಡೇ ಲೈಫಲ್ಲಿ, ಅದಕ್ಕೆ ನಾನು ಎಗ್ಗು ಇಲ್ಲ ಪನ್ನೀರ್ ಈ ಥರದ್ದು ಆ್ಯಡ್ ಮಾಡ್ಕೊಳ್ತೀನಿ ನನ್ನ ಒಂದು ಡಯೆಟಲ್ಲಿ. ಸೊ ಇವತ್ತು ಮೊಟ್ಟೆ ಬೇಯಿಸ್ಕೊಂಡೆ. ಸೊ ಈ ಮಸಾಲೆ ಸಾಂಬಾರಲ್ಲಿ ಈ ಮೊಟ್ಟೆ ಸಹ ಒಳ್ಳೆ ಕಾಂಬಿನೇಷನ್ನು. ಸೊ ಇವಾಗೆಲ್ಲ ಮಾಡಿಟ್ಬಿಟ್ಮೇಲೆ ನೆಮ್ಮದಿಯಾಗಿ ನಾನು ಆಫೀಸ್ ಕೆಲಸ ನಾನು ಕಂಟಿನ್ಯೂ ಮಾಡಿದೆ. ಸೊ ಇವಾಗ ಬಿಸಿ ಬಿಸಿ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅನ್ನ ಮಾಡಿಕೊಂಡು ಜೊತೆಗೆ ಈ ಎಣ್ಣೆ ಬದನೆಕಾಯಿ ಸಾರು. ಆ್ಯಕ್ಚುಲಿ ಎಣ್ಣೆ ಬದನೆಕಾಯಿ ಸಾರು ಮಾಡಿದಾಗ ಕೂಡ ನಾನು ಸ್ವಲ್ಪ ಮೇಲೆ ಟಾಪಿಂಗು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಎಷ್ಟೊಂದು ಜನಕ್ಕೆ ತುಂಬ ಅದು ಹೆವಿ ಅನಿಸ್ಬೋದು, ಸಮವ್ ನನಗೆ ಆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಸೊ ಅನ್ನದ ಜೊತೆ ಎಣ್ಣೆ ಬದನೆಕಾಯಿ ಸಾರು, ಎಣ್ಣೆ ಬದನೆಕಾಯಿ ಸಾರು ಮಾಡಿದಾಗಂತೂ ನಾನು ಮಿನಿಮಮ್ 2 to 3 ಬದನೆಕಾಯಿ ತಿಂತೀನಿ. ಸೊ ಮಿನಿಮಮ್ ಆದರೂ 2 ತಿಂತೀನಿ, ಅಷ್ಟು ಫೇವ್ರೇಟ್ ನನಗೆ. ಸೊ ಈ ಆಲೂಗಡ್ಡೆನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಇದು ಮಸಾಲೆಯಲ್ಲಿ ಬಂದಿರುತ್ತಲ್ವ, ಮತ್ತು ಕ್ವಿಕ್ಕಾಗೂ ಆಗೋಗುತ್ತೆ, ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಬೇಗ ಆಗುತ್ತೆ. ನೀವು ಬೇಕಾದರೆ ಆ್ಯಕ್ಚುಲಿ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ನೀವು ಕುಕ್ಕರಲ್ಲಿ ಹಿಡ್ದಿರ ಹಂಗೆ ಡೈರೆಕ್ಟಾಗಿ ಕಾಯಿಸಿದ್ರೆ. ಬಟ್ ಅಷ್ಟು ಟೈಮ್ ಇರಲಿಲ್ಲ ನನಗೆ, ಅದಕ್ಕೆ 1 ವಿಸಿಲ್ ಕೂಗಿಸ್ಬಿಟ್ರೆ ಕರೆಕ್ಟಾಗಿರುತ್ತೆ. ಸೊ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ನಾನು ಒಂದು ಡೈಲಿ ರೋಟೀನಲ್ಲಿ ರೆಗ್ಯುಲರ್ ಆಗಿರೋವಂಥದ್ದಂದರೆ ಆಫೀಸ್ ವರ್ಕು. ಸೊ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಊಟ ಎಲ್ಲ ತಿಂದು ನೆಮ್ಮದಿಯಾಗಿ ಮತ್ತೆ ನನ್ನ ಆಫೀಸ್ ವರ್ಕು ಸಂಜೆವರೆಗೂ ಕಂಟಿನ್ಯೂ ಮಾಡ್ತೀನಿ. ಸೊ ಸಂಜೆ ಒಂದು ಟೀ ಬ್ರೇಕ್ ಆ ಥರ ತೊಗೊಳ್ತೀನಿ. ಇವತ್ತು ಸ್ವಲ್ಪ ಮೇಲೆ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ ಮನೆ, ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಕ್ಕೆ ಬಂದಿದ್ದೀನಿ. ಇದು ಟೆರೆಸ್ ನಮ್ಮದು. ಸೊ ಈ ಒಂದು ಪ್ಲೇಸ್ ಬಂದು ಲೈಕ್ ಈ ಮೇಲೆ ಬರೋಕ್ಕೆ ಒಂದು ಮೆಟ್ಲಿರುತ್ತೆ, ಬಟ್ ಕೋತಿಗಳೆಲ್ಲ ಬರಬಾರ್ದು ಅಂತ ನಾವು ಗ್ರಿಲ್ಸ್ ಹಾಕ್ಸಿದ್ವಲ್ಲ, ಸೊ ಹೆಂಗೂ ಹಾಕಿಸ್ತಾ ಇದ್ವಿ. ಇಲ್ಲೊಂದು ಚಿಕ್ಕದಾಗಿ ಮಳೆ ಬೀಳ್ದಿರೋಂಗೆ ಹಾಕ್ಬಿಟ್ರೆ ಮೆಟ್ಲೆಲ್ಲ ನೀಟಾಗಿ ಇರುತ್ತೆ. ಇಲ್ಲಾಂದರೆ ಮಳೆ ನೀರು ಬಿದ್ದು ಎಷ್ಟು ಜನ ಮಕ್ಕಳು ಬೀಳ್ತಾಯಿದ್ರು ಮಳೆ ಬರೋ ಟೈಮಲ್ಲಿ ಜಾರಿ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ಥರ ಒಂದು ಪುಟಾಣಿ ಮನೆ ಥರ ಕಟ್ಸಿದ್ದೀವಿ. ಸೊ ಇದೊಂಥರ ನೋಡೋಕೆ ಕ್ಯೂಟಾಗೂ ಕಾಣಿಸ್ತಾ ಇದೆ ಮತ್ತು ಸೇಫಾಗೂ ಇರುತ್ತೆ. ಮತ್ತು ಅಲ್ಲೊಂದು ಡೋರ್ ಬೇರೆ ಇಡಿಸ್ಬಿಟ್ಟಿದ್ದೀವಿ. ಸೊ ಈ ಥರ ಡೋರ್ ಇಡಿಸೋದು ರೀಸನ್ ಏನಂದರೆ ಕೋತಿಗಳು ಇಲ್ಲಿ ಮೇಲೆಯಿಂದ ಕೆಳಗಡೆ ಬರೋ ಅಂಥ ಒಂದು ಚಾನ್ಸಸ್ ಕಡಿಮೆ ಆಗಲಿ ಅಂತ. ಸೊ ಇನ್ನೂ ವರ್ಕ್ ನಡೀತಾ ಇದೆ. ಸೊ ನನಗೆ ಏನಾನ ಬೇರೆ ಮಾಡಿಫಿಕೇಷನ್ಸ್ ಏನಾನ ಹೇಳಬೇಕಂದ್ರೆ ಅವ್ರಿಗೆ ಈ ಟೈಮಲ್ಲೇ ಹೇಳಬೇಕು ಅಂತ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಇನ್ನೂ ಒಂದು 2-3 ಕೆಲಸ ಪೆಂಡಿಂಗ್ ಇದೆ, ಅಂದರೆ ಈ ಒಂದು ಮೆಟ್ಲುಗಳಿಗೆಲ್ಲ ಗ್ರಾನೈಟ್ ಹಾಕ್ಸ್ಬೇಕು. ಸೊ ಆಲ್ಮೋಸ್ಟ್ 3 ಫ್ಲೋರ್ಸ್ ಇದೆ. ಸೊ ಇದು ಬಂದು 2nd ಫ್ಲೋರು. ಸೊ ಹಂಗೆ ಮನೆ ತುಂಬ ಮಕ್ಕಳಿರ್ತಾರೆ ಅಂತ ಹೇಳಿದ್ನಲ್ವ, ನೋಡಿ ಈ ಒಂದೊಂದು ಫ್ಲೋರಲ್ಲಿ 2 ಮನೆ ನಾವು ಬಾಡಿಗೆಗೆ ಕೊಟ್ಟಿರೋದ್ರಿಂದ ಎಲ್ಲ ಮನೆಗಳಲ್ಲೂ 2 ಮಕ್ಕಳಿರೋದ್ರಿಂದ ಸೊ ಯಾವಾಗೂ ಮಕ್ಕಳಿಂದನೇ ತುಂಬಿರುತ್ತೆ ನಮ್ಮ ಮನೆ. ಸೊ ಇದು ಒಂದು ಗ್ರೌಂಡ್ ಫ್ಲೋರು ನಾವಿರೋವಂಥ ಒಂದು ಮನೆ. ಸೊ ಇವಾಗ ಬಂದು ನಾನೊಂದು ಟೀ ಬ್ರೇಕ್ ತಗೊಂಡೆ. ಸೊ ಅವರು ಕೆಲಸ ಮಾಡೋರು ಬಂದಿರ್ತಾರಲ್ಲ ಅವ್ರಿಗೂ ಟೀ ಮಾಡಿ ಎಲ್ಲರಿಗೂ ಕೊಟ್ಟು, ಸೊ ನಾನು ನನ್ನ ಫ್ರೆಂಡು ರೀಸೆಂಟಾಗಿ ಹೈದ್ರಾಬಾದಿಂದ ಕರಾಚಿ ಬಿಸ್ಕೆಟ್ ಕಳಿಸಿದ್ಲಲ್ವ, ಇವತ್ತು ಅದನ್ನು ಸ್ನ್ಯಾಕ್ಸ್ ಆಗಿ ತೊಗೊಳ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಇದ್ರದ್ದು ಟೇಸ್ಟು. ಇದರಲ್ಲೇ 3 ಫ್ಲೇವರ್ಸ್ ಕಳಿಸಿದ್ರು. ಅದರಲ್ಲಿ ರೋಸ್ಟೆಡ್ ಆಲ್ಮಂಡ್ಸ್ ಥರ ಒಂದು ಫ್ಲೇವರು ಮತ್ತು ಫ್ರೂಟ್ಸ್ ಒಂದು ಫ್ಲೇವರು ತಂದಿದ್ದೀನಿ. ಚಾಕ್ಲೇಟ್ದೆಲ್ಲ ಆಫೀಸಲ್ಲೇ ಖಾಲಿ ಆಯಿತು, ಬಟ್ ಇದೆರಡು ಫ್ಲೇವರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಹಸ್ಬೆಂಡ್ಗೇನೋ ಈ ಫ್ಲೇವರ್ಸ್ ಇಷ್ಟ ಆಗಿಲ್ಲ, ಅವ್ರಿಗೇನೋ ಒಂಥರ ಸಿರಪ್ ಥರ ಅನ್ಸತ್ತಂತೆ ತಿಂದಾಗ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇವಾಗೆಲ್ಲ ಬಿಸ್ಕೆಟ್ ನಾನೇ ತಿನ್ನೋಂಗಾಗಿದೆ. ಬಟ್ ಅವ್ರಿಗೆ ಸ್ನ್ಯಾಕ್ಸ್ ಥರ ಟೀ ಜೊತೆ ಅವ್ರು ಯೂಶ್ವಲಿ ಪ್ಲೇನ್ ಟೀ ಕುಡಿಯೋಕ್ಕೆ ಇಷ್ಟ, ಅವ್ರಿಗೇನು ಸ್ನ್ಯಾಕ್ಸ್ ಅಂಥದ್ದೇನು ಅವಶ್ಯಕತೆ ಇರಲ್ಲ.
ಬಟ್ ಸ್ಟಿಲ್ ನಾನು ತಿಂತಾ ಇದ್ದೀನಂತ ಅವ್ರಿಗೂ ಒಂದು ರೋಸ್ ಕುಕ್ಕೀಸ್ ಬರುತ್ತಲ್ವ ಅದೊಂದು ತೊಗೊಂಡು ಹೋಗಿ ಒಂದು ಒಳ್ಳೆ ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ನಾನು ನನ್ನ ಹಸ್ಬೆಂಡು ಅಂದರೆ ಡೇಯಲ್ಲಿ ಈ ಒಂದು ಟೀ ಟೈಮ್ ಅಷ್ಟೇ ಏನಾರ ಮಾತಾಡ್ಕೊಂಡು ಕೂತ್ಕೊಳ್ಳೋ ಅಂಥದ್ದು. ಸೊ ಹೀಗಿರುತ್ತೆ ನನ್ನ ಒಂದು ಡೈಲಿ ರೂಟೀನು. ಸೊ ಯೂಶ್ವಲಿ ನನ್ನೊಂದು ರೂಟೀನ್ ವ್ಲಾಗ್ಸು ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಬೋರ್ ಆದರೆ ಇಲ್ಲ ನನ್ನ ಒಂದು ವ್ಲಾಗ್ಸಲ್ಲಿ ನಿಮ್ಗೇನಾದರೂ ಚೇಂಜಸ್ ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಡೇ ಸಾಂಬಾರ್ಗೆ ಕಡಲೆನ ನೆನೆಸಿಡ್ತಾ ಇದ್ದೀನಿ. ಸೊ ಹೀಗಿರುತ್ತೆ ನನ್ನ ಒಂದು ದಿನ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.